ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರ ಇದು ಭಾರತದ ತತ್ವಶಾಸ್ತ್ರ ಪರಂಪರೆಯಲ್ಲಿ ಮತ್ತು ಭಕ್ತಿ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಗಳಿಸಿರುವಂತಹ ಒಂದು ದಿವ್ಯವಾದಂತಹ ಸ್ತೋತ್ರ. ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಭಾರತದಲ್ಲಿ ಭೀಷ್ಮ ಮತ್ತು ಯುಧಿಷ್ಠಿರರ ಸಂವಾದದಲ್ಲಿ ಮೋಕ್ಷಧರ್ಮ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ 149ನೇ ಅಧ್ಯಾಯದಲ್ಲಿ ಶ್ರೀ ಭೀಷ್ಮ ಯುಧಿಷ್ಠಿರ ಇಬ್ಬರ ಸಂವಾದ ರೂಪದಲ್ಲಿ ಸಿಗುತ್ತೆ. ವಿಷ್ಣು ಸಹಸ್ರನಾಮಕ್ಕೆ ಹಲವಾರು ವ್ಯಾಖ್ಯಾನಗಳಿದೆ. ಯೂಟ್ಯೂಬ್ನಲ್ಲಿ ಹಲವಾರು ವಿಷ್ಣು ಸಹಸ್ರನಾಮ ಪಾರಾಯಣಗಳು, ಪಠಣಗಳು ಲಭ್ಯ ಇದೆ. ಬಹಳ ದೊಡ್ಡ ದೊಡ್ಡ ವಿದ್ವಾಂಸರ ವಿಷ್ಣು ಸಹಸ್ರನಾಮ ಹೇಳಿರೋದು ಸಿಗುತ್ತೆ. ಆದರೆ ವಿಶೇಷವಾಗಿ ಈ ವಿಡಿಯೋದಲ್ಲಿ ನಮ್ಮ ಉದ್ದೇಶ ಏನಂದರೆ, ಪ್ರತಿಯೊಬ್ಬರು ವಿಷ್ಣು ಸಹಸ್ರನಾಮವನ್ನು ಹೇಳುವುದನ್ನು ಕಲಿಯುವಾಗ ಪೂರ್ತಿ ಶ್ಲೋಕದ ಹಾಗೆ ಹೇಳಿ ಕಲಿತರೆ ಅದರಲ್ಲಿ ಏನೇನು ಪದಗಳಿದೆ ಅದ್ರ ಬಗ್ಗೆ ಗಮನಕ್ಕೆ ಬರಲ್ಲ. ಯಾವಾಗಲೂ ಯಾವುದೋ ಒಂದು ಶ್ಲೋಕವನ್ನು ಕಲಿಯುವಾಗ ಅದನ್ನು ಪದಗಳನ್ನು ಬಿಡಿಸಿ ವಿಭಾಗ ಮಾಡಿ ಬಿಡಿಯಾಗಿ ಓದ್ಕೊಂಡು ಪದಗಳನ್ನು ಕೂಡಿಸ್ಕೊಂಡು ಓದಿ ನಂತರ ಪೂರ್ಣ ಶ್ಲೋಕ ಹೇಳಿದಾಗ ಅದರಲ್ಲಿರೋ ಪದಗಳ ಬಗ್ಗೆ ಸ್ವಲ್ಪ ನಮಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ವಿಡಿಯೋಗಳಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಮೊದಲು ಪೂರ್ಣ ಶ್ಲೋಕ, ಪದ ವಿಭಾಗ ಈ ರೀತಿಯಾಗಿ ಕಲ್ತ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತ್. ಆನೋ ದಿವೋ ಬೃಹತಃ ಪರ್ವತಾಧಾ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪದವಿಭಾಗ. ಶುಕ್ಲ ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನ ಉಪಶಾಂತಯೇ. ಸರ್ವವಿಘ್ನೋಪಶಾಂತಯೇ. ಮೊದಲಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳುವಾಗ ಭಗವಾನ್ ವಿಷ್ಣುವಿನ ಒಂದು ಚಿತ್ರಣವನ್ನು ಮನಸ್ಸಿಗೆ ಕಲ್ಪಿಸಿಕೊಡ್ತಾರೆ. ಮತ್ತು ಯಾವುದೇ ಒಂದು ಶುಭ ಕಾರ್ಯವನ್ನು ಶುರು ಮಾಡುವಾಗ ವಿಷ್ಣುವಿನ ಮತ್ತು ಗಣಪತಿಯ ಸ್ಮರಣೆ ಮಾಡಿದರೆ ಯಾವುದೇ ವಿಘ್ನಗಳು ಇರುವುದಿಲ್ಲ ಅನ್ನೋದು ಶಾಸ್ತ್ರದ ಮಾತು. ಹಾಗಾಗಿ ಮೊದಲಿಗೆ ವಿಷ್ಣುವಿನ ಸ್ತೋತ್ರದೊಂದಿಗೆ ವಿಷ್ಣು ಸಹಸ್ರನಾಮ ಶುರುವಾಗೋದು. ಶುಕ್ಲ ಅಂಬರಧರಂ. ವಿಷ್ಣುವಿನ ಧ್ಯಾನ ಹೇಗೆ ಮಾಡಬೇಕಂತಪ್ಪ ಅಂದರೆ, ಶುಕ್ಲ ಅಂಬರಧರಂ, ಶುಭ್ರವಾದಂತಹ ಬಿಳಿಯಾದಂತಹ ಒಂದು ವಸ್ತ್ರವನ್ನು ಧರಿಸಿರುವಂತಹ ರೂಪ. ಶಶಿವರ್ಣಂ ಅಂದರೆ ಚಂದ್ರನಂತೆ ಅತ್ಯಂತ ಮನೋಹರವಾದ ಕಾಂತಿ, ಮೈಕಾಂತಿಯುಳ್ಳಂತಹದ್ದು, ತುಂಬ ಆಕರ್ಷಣೀಯವಾದಂತಹ, ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಆ ಮೈಕಾಂತಿ. ಚತುರ್ಭುಜಂ, ಭಗವಂತನ 4 ಕೈಗಳಿಂದ 4 ತೋಳುಗಳು ಉಳ್ಳವನಂತೆ ಧ್ಯಾನ ಮಾಡಬೇಕಂತೆ. ಅಂದರೆ ಚತುರ್ಭುಜಂ ಅಂದರೆ 4 ಕೈಗಳಿಂದ ನಮಗೆ 4 ಪುರುಷಾರ್ಥಗಳನ್ನು, ಧರ್ಮ ಅರ್ಥ ಕಾಮ ಮೋಕ್ಷ, ಈ ಚತುರ್ವಿಧ ಪುರುಷಾರ್ಥ ಅಂತೇನು ಹೇಳ್ತಾರೆ ಅದನ್ನು ಕೊಡುವಂತಹ 4 ಕೈಗಳು. ಆ ಪುರುಷಾರ್ಥಗಳನ್ನು ಸಿಂಬಾಲಿಕ್ ಆಗಿ ತೋರಿಸುವಂತಹ ಆ
ಶಂಖ ಚಕ್ರ ಗದಾ ಪದ್ಮ ಅಂತ ಧರ್ಮಚಕ್ರ ಪ್ರವರ್ತನೆಗಾಗಿ ಚಕ್ರ, ಕಾಮದ ನಿಗ್ರಹಕ್ಕಾಗಿ ಗದೆ ಮತ್ತು ಅರ್ಥ ಸಂಪತ್ತು ಅಥವಾ ಜ್ಞಾನ ಸಂಪತ್ತನ್ನ ಸೂಚನೆಗೆ ಶಂಖ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ, ಅದು ಆಕೆಯ ಸ್ಥಾನ. ಹಾಗಾಗಿ ಶಂಖ ಅಂದ್ರೆ ಅರ್ಥವನ್ನ ಸೂಚನೆ ಮಾಡುತ್ತೆ. ಮತ್ತು ಕಮಲ ಅಂದ್ರೆ ಮೋಕ್ಷವನ್ನ ಸೂಚನೆ ಮಾಡುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಕೊಡುವಂತಹ 4 ಆಯುಧಗಳಂತಹ 4 ಭುಜಗಳು. ಪ್ರಸನ್ನವದನಂ, ಭಗವಂತನ ಮುಖ ಅತ್ಯಂತ ಪ್ರಸನ್ನವಾಗೇ ಇರುತ್ತಂತೆ. ಮುಖದಲ್ಲಿ ಪ್ರಶಾಂತತೆ ಅಥವಾ ಪ್ರಸನ್ನತೆ ಯಾವಾಗ ಬರುತ್ತೆ ಅಂದ್ರೆ ಜ್ಞಾನ ಮತ್ತು ಆನಂದಗಳು ಪರಿಪೂರ್ಣವಾಗಿದ್ದಾಗ ಮಾತ್ರ ಪ್ರಸನ್ನತೆ ಅನ್ನೋದು ಮುಖದಲ್ಲಿ ಕಾಣುತ್ತೆ. ಯಾರಿಗೆ ಭಯ ಇರುತ್ತೋ, ಯಾರಿಗೆ ಅನುಮಾನಗಳು ಅಜ್ಞಾನ ಇರುತ್ತೋ ಅವ್ರ ಮುಖ ಪ್ರಶಾಂತವಾಗಿ ಪ್ರಸನ್ನವಾಗಿ ಇರೋದಿಲ್ಲ. ಹಾಗಾಗಿ ಅತ್ಯಂತ ಜ್ಞಾನಮಯನಾದಂತಹ ಆನಂದಮಯನಾದಂತಹ ಆನಂದ ಸ್ವರೂಪನಾದಂತಹ ಭಗವಂತ ಪ್ರಸನ್ನವದನದಲ್ಲಿದ್ದಾನೆ. ಸರ್ವ ವಿಘ್ನ ಉಪಶಾಂತಿಯೇ, ಎಲ್ಲ ರೀತಿಯ ಯಾವುದೇ ಸತ್ಕಾರ್ಯಗಳಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಯಾವುದೇ ವಿಘ್ನಗಳು ಉಂಟಾಗದಿರಲಿ ಅನ್ನೋ ಕಾರಣಕ್ಕೆ ಆ ವಿಘ್ನಗಳ ನಾಶಕ್ಕೋಸ್ಕರ, ಅದರ ಶಾಂತತೆಗೋಸ್ಕರ ವಿಷ್ಣುವನ್ನು ಧ್ಯಾನ ಮಾಡಬೇಕು ಅಂತ ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ. ಇದು ಈ ಶ್ಲೋಕ ಮಹಾಭಾರತದ ಮಂಗಳಾಚರಣೆ ಶ್ಲೋಕ ಅಂತ ಪ್ರಸಿದ್ಧವಾಗಿದೆ. ಅಂದರೆ ಮೂಲ ವ್ಯಾಸರು ರಚಿಸಿದಂತಹ ಮಹಾಭಾರತದ ಮಂಗಳಾಚರಣೆ ಶ್ಲೋಕ ಬೇರೆಯದ್ದಿದೆ. ಇದು ವ್ಯಾಸರಿಂದ ಉಪದೇಶ ಪಡೆದು ನಂತರ ಅವರ ಶಿಷ್ಯರಿಗೆ ಉಪದೇಶ ಕೊಡುವಾಗ ಅವರು ವೈಶಂಪಾಯನರು ಇದನ್ನ ಸೇರಿಸ್ತಾರೆ. ಅವರ ಮಂಗಳಾಚರಣೆ ಶ್ಲೋಕ ಇದು. ನಾರಾಯಣಂ ನಮಸ್ಕೃತ್ಯ. ಈ ಸ್ತೋತ್ರವನ್ನು ಶುರು ಮಾಡುವಾಗ ಮೊದಲಿಗೆ ಅಂದರೆ ಮಹಾಭಾರತವನ್ನ ಅವರು ಪ್ರವಚನ ಶುರು ಮಾಡುವಾಗ ಮಂಗಳಾಚರಣೆ ಮಾಡಿದ್ದು ನಾರಾಯಣಂ ನಮಸ್ಕೃತ್ಯ, ನಾರಾಯಣನನ್ನು ನಮಸ್ಕರಿಸಿ, ನರಂ ಚ ಏವ ನರ ಉತ್ತಮಂ, ನರಂಚೈವ ನರೋತ್ತಮಂ. ನರಂ ಅಂದರೆ ಇಲ್ಲಿ ನರನಾರಾಯಣರು ಅಂತ ನಾವು ಏನು ಮಹಾಭಾರತದಲ್ಲಿ ಕೇಳಿರ್ತೀವಿ. ನಾರಾಯಣ ಮತ್ತು ನರ ಅಂತಂದ್ರೆ ಶೇಷದೇವರು. ನಾರಾಯಣಂ ನಮಸ್ಕೃತ್ಯ ನರಂಚೈವ, ನರನಾರಾಯಣರು ಇಬ್ಬರನ್ನು ನಮಸ್ಕರಿಸಿ, ಚ ಮತ್ತು ನರೋತ್ತಮಂ ಅಂದ್ರೆ ಜೀವೋತ್ತಮರಾದಂತಹ ವಾಯುದೇವರನ್ನು ಸ್ಮರಿಸಿ, ದೇವೀಂ ಅಂದ್ರೆ ದೇವಿ ಅಂದ್ರೆ ಮಂಗಳ ಸ್ವರೂಪಳಾದಂತಹ ಲಕ್ಷ್ಮೀದೇವಿ, ಸರಸ್ವತೀ ದೇವಿ ಮತ್ತು ವ್ಯಾಸಂ, ಜಗತ್ತಿಗೆ ವೇದಗಳನ್ನು ಪುರಾಣಗಳನ್ನು ಮಹಾಭಾರತದಂಥ ಇತಿಹಾಸ ಗ್ರಂಥವನ್ನು ಕೊಟ್ಟಂತಹ ವ್ಯಾಸರು, ಇವರೆಲ್ಲರಿಗೂ ಕೂಡ ನಮಸ್ಕರಿಸಿ ಜಯಂ ಉದೀರಯೇತ್, ಜಯ ಅನ್ನುವಂತಹ ಕಾವ್ಯವು ಹೇಳಲ್ಪಡುತ್ತದೆ. ಅಂದರೆ ಜಯ ಅಂತ ಯಾಕಂತಾರೆ ಅಂದರೆ ಇಲ್ಲಿ ಮಹಾಭಾರತಕ್ಕೆ ಮೂಲವಾಗಿ ಹೆಸರು ಜಯ. ಮಹತ್ವದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂದರೆ ಅದರ ಜ್ಞಾನದ ಭಾರದಿಂದ ಅದಕ್ಕೆ ಮಹಾಭಾರತ ಅಂತ ಹೇಳ್ತಾರೆ. ಅದರ ಮೂಲ ಹೆಸರು ಜಯ ಅಂತ. ಹಾಗಾಗಿ ಜಯಂ ಅಂದರೆ ಜಯ ಅನ್ನುವಂತಹ ಈ ಗ್ರಂಥ ಹೇಳಲ್ಪಡುತ್ತದೆ. ಇಲ್ಲಿಗೆ ಮೊದಲ 2 ಶ್ಲೋಕಗಳ ಅನುಸಂಧಾನ ಮುಗಿಯುತ್ತೆ. ಮುಂದಿನ ವಿಡಿಯೋಗಳಲ್ಲಿ ವಿಷ್ಣು ಸಹಸ್ರನಾಮದ ಮುಂದಿನ ಶ್ಲೋಕಗಳನ್ನು ಕಲ್ತ್ಕೊಳ್ಳೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಅಭಿನಂದನೆಗಳು ಮತ್ತು ನಮಸ್ಕಾರ.